ಸರ್ ನಮ್ಮ ಜೊತೆಗೆ ಬೋಸರಾಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರ ನಡೆ ಅವರು ಟೇಬಲ್ ಮಾಡಿದ್ರು, ತಾವು ಕೂಡ ವಿರೋಧ ಮಾಡಿದ್ರಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿರೋಧವಾದ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೈಗೊಂಬೆ ಆಗಿ ಇವತ್ತು ರಾಜ್ಯಪಾಲರು ನಡ್ಕೊಂಡಿದ್ರು. ಇವತ್ತು ರಾಜ್ಯಪಾಲರು ನಮ್ಮ ಇಡೀ ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿದರು, ಕರ್ನಾಟಕ ಜನತೆಗೆ ಅಗೌರವ ತೋರಿಸಿ ಇವತ್ತು ಈ ರೀತಿಯಾಗಿ ನಡ್ಕೊಂಡಿದ್ರು. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ 176 and 163ಗೆ ಎಗನೆಸ್ಟ್ ಆಗಿ ಅವರು ನಡ್ಕೊಂಡಿದ್ರು. ಅದಕ್ಕೆ ನಾವು ಪ್ರತಿ ವಿರೋಧ ಮಾಡ್ತೀವಿ. ಈಗ ರಾಜ್ಯಪಾಲರು ಓದ್ಲಿಲ್ಲ, ಅದು ಸರ್ಕಾರದ ವಿರುದ್ಧ ಮುನಿಸಲ್ವಾ ಸರ್? ಸಹಜವಾಗಿ ಅದನ್ನೇ ಹೇಳ್ತಾ ಇದೀವಲ್ಲ, ಅವರು ಕೇಂದ್ರ ಸರ್ಕಾರ ಕೈಗೊಂಬೆ ಆಗಿ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟರು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ವಿರುದ್ಧವಾಗಿದೆ. ಅದಕ್ಕಾಗಿ ನಾವು ಈಗ ಅವ್ರಿಗೆ ವಿರೋಧವಾಗಿ ನಾವು ಮುಂದೆ ನಮ್ಮ ನಡತೆ ಏನಿದೆ ಎಂಬುದು ಇವತ್ತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಅವ್ರು ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ವೆರಿಫೈ ಮಾಡಿದ ನಂತರ ವಿಲ್ ಕಮ್ ಟು ವಿತ್ ಫುಲ್ ಕನ್ಕ್ಲೂಷನ್. ಈಗ ಕಾನೂನನ್ನ ಬಳಸಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ ಅನ್ನುವಂತ ಟೀಕೆಗಳು ಬಂದಿದೆ. ಟೀಕೆಗಳು ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಅವ್ರು ಏನು ಬೇಕೋ ಡಿಕ್ಟೇಟರ್ಶಿಪ್ ಮಾಡುವಂಥ ಮೋದಿಯವರ ಸರ್ಕಾರದ ನಿಯಮಗಳಿಗೆ ನಾವು ವಿರೋಧ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಇವತ್ತು ಪ್ರತಿಪಾದಿಸಿದ್ದೀವಿ. ಅದು ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ಗೆ ಎಗನೆಸ್ಟ್ ಆಗಿ 176 and 163ಗೆ ಎಗನೆಸ್ಟ್ ಆಗಿ ಇವತ್ತು ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ಮತ್ತು ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿರ್ತಕ್ಕಂಥ ಗವರ್ನರ್ ಆಗಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ. ಇದಿಷ್ಟು ವಿಧಾನ ಪರಿಷತ್ನ ಸಭಾನಾಯಕರಾದಂಥ ಬೋಸರಾಜ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಸರ್, ನಮ್ಮ ಜೊತೆಗೆ ಬೋಸರಾಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರ ನಡೆ ಅವರು ಟೇಬಲ್ ಮಾಡಿದ್ರು, ತಾವು ಕೂಡ ವಿರೋಧ ಮಾಡಿದ್ರಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿರೋಧವಾದ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೈಗೊಂಬೆ ಆಗಿ ಇವತ್ತು ರಾಜ್ಯಪಾಲರು ನಡ್ಕೊಂಡಿದ್ರು. ಇವತ್ತು ರಾಜ್ಯಪಾಲರು ನಮ್ಮ ಇಡೀ ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿದರು, ಕರ್ನಾಟಕ ಜನತೆಗೆ ಅಗೌರವ ತೋರಿಸಿ ಇವತ್ತು ಈ ರೀತಿಯಾಗಿ ನಡ್ಕೊಂಡಿದ್ರು. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ 176 and 163ಗೆ ಎಗನೆಸ್ಟ್ ಆಗಿ ಅವ್ರು ನಡ್ಕೊಂಡಿದ್ರು. ಅದಕ್ಕೆ ನಾವು ಪ್ರತಿ ವಿರೋಧ ಮಾಡ್ತೀವಿ. ಈಗ ರಾಜ್ಯಪಾಲರು ಓದ್ಲಿಲ್ಲ, ಅದು ಸರ್ಕಾರದ ವಿರುದ್ಧ ಮುನಿಸಲ್ವಾ ಸರ್? ಸಹಜವಾಗಿ ಅದನ್ನೇ ಹೇಳ್ತಾ ಇದೀವಲ್ಲ, ಅವರು ಕೇಂದ್ರ ಸರ್ಕಾರ ಕೈಗೊಂಬೆ ಆಗಿ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟರು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ವಿರುದ್ಧವಾಗಿದೆ. ಅದಕ್ಕಾಗಿ ನಾವು ಈಗ ಅವ್ರಿಗೆ ವಿರೋಧವಾಗಿ ನಾವು ಮುಂದೆ ನಮ್ಮ ನಡತೆ ಏನಿದೆ ಎಂಬುದು ಇವತ್ತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಅವ್ರು ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ವೆರಿಫೈ ಮಾಡಿದ ನಂತರ ವಿಲ್ ಕಮ್ ಟು ವಿತ್ ಫುಲ್ ಕನ್ಕ್ಲೂಷನ್. ಈಗ ಕಾನೂನನ್ನ ಬಳಸಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ ಅನ್ನುವಂತ ಟೀಕೆಗಳು ಬಂದಿದೆ. ಟೀಕೆಗಳು ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಅವ್ರು ಏನು ಬೇಕೋ ಡಿಕ್ಟೇಟರ್ಶಿಪ್ ಮಾಡುವಂಥ ಮೋದಿಯವರ ಸರ್ಕಾರದ ನಿಯಮಗಳಿಗೆ ನಾವು ವಿರೋಧ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಇವತ್ತು ಪ್ರತಿಪಾದಿಸಿದ್ದೀವಿ. ಅದು ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ಗೆ ಎಗನೆಸ್ಟ್ ಆಗಿ 176 and 163ಗೆ ಎಗನೆಸ್ಟ್ ಆಗಿ ಇವತ್ತು ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ಮತ್ತು ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿರ್ತಕ್ಕಂಥ ಗವರ್ನರ್ ಆಗಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ. ಇದಿಷ್ಟು ವಿಧಾನ ಪರಿಷತ್ನ ಸಭಾನಾಯಕರಾದಂಥ ಬೋಸರಾಜ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಸರ್, ನಮ್ಮ ಜೊತೆಗೆ ಬೋಸರಾಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರ ನಡೆ ಅವರು ಟೇಬಲ್ ಮಾಡಿದ್ರು, ತಾವು ಕೂಡ ವಿರೋಧ ಮಾಡಿದ್ರಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿರೋಧವಾದ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೈಗೊಂಬೆ ಆಗಿ ಇವತ್ತು ರಾಜ್ಯಪಾಲರು ನಡ್ಕೊಂಡಿದ್ರು. ಇವತ್ತು ರಾಜ್ಯಪಾಲರು ನಮ್ಮ ಇಡೀ ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿದರು, ಕರ್ನಾಟಕ ಜನತೆಗೆ ಅಗೌರವ ತೋರಿಸಿ ಇವತ್ತು ಈ ರೀತಿಯಾಗಿ ನಡ್ಕೊಂಡಿದ್ರು. ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ 176 and 163ಗೆ ಎಗನೆಸ್ಟ್ ಆಗಿ ಅವ್ರು ನಡ್ಕೊಂಡಿದ್ರು. ಅದಕ್ಕೆ ನಾವು ಪ್ರತಿ ವಿರೋಧ ಮಾಡ್ತೀವಿ. ಈಗ ರಾಜ್ಯಪಾಲರು ಓದ್ಲಿಲ್ಲ, ಅದು ಸರ್ಕಾರದ ವಿರುದ್ಧ ಮುನಿಸಲ್ವಾ ಸರ್? ಸಹಜವಾಗಿ ಅದನ್ನೇ ಹೇಳ್ತಾ ಇದೀವಲ್ಲ, ಅವರು ಕೇಂದ್ರ ಸರ್ಕಾರ ಕೈಗೊಂಬೆ ಆಗಿ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟರು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ವಿರುದ್ಧವಾಗಿದೆ. ಅದಕ್ಕಾಗಿ ನಾವು ಈಗ ಅವ್ರಿಗೆ ವಿರೋಧವಾಗಿ ನಾವು ಮುಂದೆ ನಮ್ಮ ನಡತೆ ಏನಿದೆ ಎಂಬುದು ಇವತ್ತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಅವ್ರು ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ವೆರಿಫೈ ಮಾಡಿದ ನಂತರ ವಿಲ್ ಕಮ್ ಟು ವಿತ್ ಫುಲ್ ಕನ್ಕ್ಲೂಷನ್. ಈಗ ಕಾನೂನನ್ನ ಬಳಸಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ ಅನ್ನುವಂತ ಟೀಕೆಗಳು ಬಂದಿದೆ. ಟೀಕೆಗಳು ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಅವ್ರು ಏನು ಬೇಕೋ ಡಿಕ್ಟೇಟರ್ಶಿಪ್ ಮಾಡುವಂಥ ಮೋದಿಯವರ ಸರ್ಕಾರದ ನಿಯಮಗಳಿಗೆ ನಾವು ವಿರೋಧ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಇವತ್ತು ಪ್ರತಿಪಾದಿಸಿದ್ದೀವಿ. ಅದು ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ಗೆ ಎಗನೆಸ್ಟ್ ಆಗಿ 176 and 163ಗೆ ಎಗನೆಸ್ಟ್ ಆಗಿ ಇವತ್ತು ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ಮತ್ತು ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿರ್ತಕ್ಕಂಥ ಗವರ್ನರ್ ಆಗಿದ್ದಾರೆ. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ. ಇದಿಷ್ಟು ವಿಧಾನ ಪರಿಷತ್ನ ಸಭಾನಾಯಕರಾದಂಥ ಬೋಸರಾಜ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಸರ್, ನಮ್ಮ ಜೊತೆಗೆ ಬೋಸರಾಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರ ನಡೆ ಅವರು ಟೇಬಲ್ ಮಾಡಿದ್ರು, ತಾವು ಕೂಡ ವಿರೋಧ ಮಾಡಿದ್ರಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿರೋಧವಾದ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೈಗೊಂಬೆ ಆಗಿ ಇವತ್ತು ರಾಜ್ಯಪಾಲರು ನಡ್ಕೊಂಡಿದ್ರು.
ಅವರು ಇವತ್ತು ರಾಜ್ಯಪಾಲರು ನಮ್ಮ ಇಡೀ ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿದರು. ಕರ್ನಾಟಕ ಜನತೆಗೆ ಅಗೌರವ ತೋರಿಸಿ ಇವತ್ತು ಈ ರೀತಿಯಾಗಿ ನಡ್ಕೊಂಡಿದ್ರು. ಇದು ಕಾನ್ಸ್ಟಿಟ್ಯೂಷನಲ್ಲಿ 176 and 163ಗೆ ಎಗನೆಸ್ಟ್ ಆಗಿ ಅವರು ನಡ್ಕೊಂಡಿದ್ರು. ಅದಕ್ಕೆ ನಾವು ಪ್ರತಿವಿರೋಧ ಮಾಡ್ತೀವಿ. ಈಗ ರಾಜ್ಯಪಾಲರು ಓದ್ಲಿಲ್ಲ, ಅದು ಸರ್ಕಾರದ ವಿರುದ್ಧ ಮುನಿಸಲ್ವಾ ಸರ್? ಸಹಜವಾಗಿ ಅದನ್ನೇ ಹೇಳ್ತಾ ಇದೀವಲ್ಲ, ಅವರು ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟರು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ವಿರುದ್ಧವಾಗಿದೆ. ಅದಕ್ಕಾಗಿ ನಾವು ಈಗ ಅವ್ರಿಗೆ ವಿರೋಧವಾಗಿ ನಾವು ಮುಂದೆ ನಮ್ಮ ನಡತೆ ಏನಿದೆ ಎಂಬುದು ಇವತ್ತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಅವ್ರು ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ವೆರಿಫೈ ಮಾಡಿದ ನಂತರ ವಿಲ್ ಕಮ್ ಟು ವಿತ್ ಫುಲ್ ಕನ್ಕ್ಲೂಷನ್. ಈಗ ಕಾನೂನನ್ನ ಬಳಸಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ ಅನ್ನುವಂತ ಟೀಕೆಗಳು ಬಂದಿದೆ. ಟೀಕೆಗಳು ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಅವ್ರು ಏನು ಬೇಕೋ ಡಿಕ್ಟೇಟರ್ಶಿಪ್ ಮಾಡುವಂಥ ಮೋದಿಯವರ ಸರ್ಕಾರದ ನಿಯಮಗಳಿಗೆ ನಾವು ವಿರೋಧ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಇವತ್ತು ನಾವು ಪ್ರತಿಪಾದಿಸಿದ್ದೀವಿ. ಅದು ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ಗೆ ಎಗನೆಸ್ಟ್ ಆಗಿ 176 and 163ಗೆ ಎಗನೆಸ್ಟ್ ಆಗಿ ಇವತ್ತು ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ಮತ್ತು ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿರ್ತಕ್ಕಂಥ ಗವರ್ನರ್ ಆಗಿದ್ದಾರೆ. ಅವರ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ. ಇದಿಷ್ಟು ವಿಧಾನ ಪರಿಷತ್ನ ಸಭಾನಾಯಕರಾದಂಥ ಬೋಸರಾಜ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಧಾರ ಕನ್ನಡ, ಬೆಂಗಳೂರು. ಸರ್, ನಮ್ಮ ಜೊತೆಗೆ ಬೋಸರಾಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರ ನಡೆ ಅವರು ಟೇಬಲ್ ಮಾಡಿದ್ರು, ತಾವು ಕೂಡ ವಿರೋಧ ಮಾಡಿದ್ರಿ. ಕಾನ್ಸ್ಟಿಟ್ಯೂಷನಲ್ಲಿ ವಿರೋಧವಾದ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೈಗೊಂಬೆಯಾಗಿ ಇವತ್ತು ರಾಜ್ಯಪಾಲರು ನಡ್ಕೊಂಡಿದ್ರು. ಅವರು ಇವತ್ತು ರಾಜ್ಯಪಾಲರು ನಮ್ಮ ಇಡೀ ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿದರು. ಕರ್ನಾಟಕ ಜನತೆಗೆ ಅಗೌರವ ತೋರಿಸಿ ಇವತ್ತು ಈ ರೀತಿಯಾಗಿ ನಡ್ಕೊಂಡಿದ್ರು. ಇದು ಕಾನ್ಸ್ಟಿಟ್ಯೂಷನಲ್ಲಿ 176 and 163ಗೆ ಎಗನೆಸ್ಟ್ ಆಗಿ ಅವರು ನಡ್ಕೊಂಡಿದ್ರು. ಅದಕ್ಕೆ ನಾವು ಪ್ರತಿವಿರೋಧ ಮಾಡ್ತೀವಿ. ಈಗ ರಾಜ್ಯಪಾಲರು ಓದ್ಲಿಲ್ಲ, ಅದು ಸರ್ಕಾರದ ವಿರುದ್ಧ ಮುನಿಸಲ್ವಾ ಸರ್? ಸಹಜವಾಗಿ ಅದನ್ನೇ ಹೇಳ್ತಾ ಇದೀವಲ್ಲ, ಅವರು ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟರು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ವಿರುದ್ಧವಾಗಿದೆ. ಅದಕ್ಕಾಗಿ ನಾವು ಈಗ ಅವ್ರಿಗೆ ವಿರೋಧವಾಗಿ ನಾವು ಮುಂದೆ ನಮ್ಮ ನಡತೆ ಏನಿದೆ ಎಂಬುದು ಇವತ್ತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಅವ್ರು ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ವೆರಿಫೈ ಮಾಡಿದ ನಂತರ ವಿಲ್ ಕಮ್ ಟು ವಿತ್ ಫುಲ್ ಕನ್ಕ್ಲೂಷನ್. ಈಗ ಕಾನೂನನ್ನ ಬಳಸಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ ಅನ್ನುವಂತ ಟೀಕೆಗಳು ಬಂದಿದೆ. ಟೀಕೆಗಳು ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಅವ್ರು ಏನು ಬೇಕೋ ಡಿಕ್ಟೇಟರ್ಶಿಪ್ ಮಾಡುವಂಥ ಮೋದಿಯವರ ಸರ್ಕಾರದ ನಿಯಮಗಳಿಗೆ ನಾವು ವಿರೋಧ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಇವತ್ತು ನಾವು ಪ್ರತಿಪಾದಿಸಿದ್ದೀವಿ. ಅದು ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ಗೆ ಎಗನೆಸ್ಟ್ ಆಗಿ 176 and 163ಗೆ ಎಗನೆಸ್ಟ್ ಆಗಿ ಇವತ್ತು ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ಮತ್ತು ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿರ್ತಕ್ಕಂಥ ಗವರ್ನರ್ ಆಗಿದ್ದಾರೆ. ಅವರ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ. ಇದಿಷ್ಟು ವಿಧಾನ ಪರಿಷತ್ನ ಸಭಾನಾಯಕರಾದಂಥ ಬೋಸರಾಜ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಧಾರ ಕನ್ನಡ, ಬೆಂಗಳೂರು. ಸರ್, ನಮ್ಮ ಜೊತೆಗೆ ಬೋಸರಾಜ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ರಾಜ್ಯಪಾಲರ ನಡೆ ಅವರು ಟೇಬಲ್ ಮಾಡಿದ್ರು, ತಾವು ಕೂಡ ವಿರೋಧ ಮಾಡಿದ್ರಿ. ಕಾನ್ಸ್ಟಿಟ್ಯೂಷನಲ್ಲಿ ವಿರೋಧವಾದ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೈಗೊಂಬೆಯಾಗಿ ಇವತ್ತು ರಾಜ್ಯಪಾಲರು ನಡ್ಕೊಂಡಿದ್ರು. ಅವರು ಇವತ್ತು ರಾಜ್ಯಪಾಲರು ನಮ್ಮ ಇಡೀ ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿದರು. ಕರ್ನಾಟಕ ಜನತೆಗೆ ಅಗೌರವ ತೋರಿಸಿ ಇವತ್ತು ಈ ರೀತಿಯಾಗಿ ನಡ್ಕೊಂಡಿದ್ರು. ಇದು ಕಾನ್ಸ್ಟಿಟ್ಯೂಷನಲ್ಲಿ 176 and 163ಗೆ ಎಗನೆಸ್ಟ್ ಆಗಿ ಅವ್ರು ನಡ್ಕೊಂಡಿದ್ರು. ಅದಕ್ಕೆ ನಾವು ಪ್ರತಿವಿರೋಧ ಮಾಡ್ತೀವಿ. ಈಗ ರಾಜ್ಯಪಾಲರು ಓದ್ಲಿಲ್ಲ, ಅದು ಸರ್ಕಾರದ ವಿರುದ್ಧ ಮುನಿಸಲ್ವಾ ಸರ್? ಸಹಜವಾಗಿ ಅದನ್ನೇ ಹೇಳ್ತಾ ಇದೀವಲ್ಲ, ಅವರು ಕೇಂದ್ರ ಸರ್ಕಾರ ಕೈಗೊಂಬೆಯಾಗಿ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟರು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ಲಿ ವಿರುದ್ಧವಾಗಿದೆ. ಅದಕ್ಕಾಗಿ ನಾವು ಈಗ ಅವ್ರಿಗೆ ವಿರೋಧವಾಗಿ ನಾವು ಮುಂದೆ ನಮ್ಮ ನಡತೆ ಏನಿದೆ ಎಂಬುದು ಇವತ್ತು ಚರ್ಚೆ ಮಾಡಿ ಯಾವ ರೀತಿಯಾಗಿ ಅವ್ರು ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ವೆರಿಫೈ ಮಾಡಿದ ನಂತರ ವಿಲ್ ಕಮ್ ಟು ವಿತ್ ಫುಲ್ ಕನ್ಕ್ಲೂಷನ್. ಈಗ ಕಾನೂನನ್ನ ಬಳಸಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಮುಂದಾಗಿದೆ ಸರ್ಕಾರ ಅನ್ನುವಂತ ಟೀಕೆಗಳು ಬಂದಿದೆ. ಟೀಕೆಗಳು ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಅವ್ರು ಏನು ಬೇಕೋ ಡಿಕ್ಟೇಟರ್ಶಿಪ್ ಮಾಡುವಂಥ ಮೋದಿಯವರ ಸರ್ಕಾರದ ನಿಯಮಗಳಿಗೆ ನಾವು ವಿರೋಧ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ನಾವು ಇವತ್ತು ನಾವು ಪ್ರತಿಪಾದಿಸಿದ್ದೀವಿ. ಅದು ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನ್ಗೆ ಎಗನೆಸ್ಟ್ ಆಗಿ 176 and 163ಗೆ ಎಗನೆಸ್ಟ್ ಆಗಿ ಇವತ್ತು ನಡ್ಕೊಂಡಿದ್ದಾರೆ. ಇಡೀ ಕರ್ನಾಟಕ ಜನರಿಗೆ ಮತ್ತು ವಿಧಾನ ಮಂಡಲಕ್ಕೆ ಅಗೌರವ ತೋರಿಸಿರ್ತಕ್ಕಂಥ ಗವರ್ನರ್ ಆಗಿದ್ದಾರೆ. ಅವರ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಪ್ರತಿಭಟನೆ ಇದೆ. ಇದಿಷ್ಟು ವಿಧಾನ ಪರಿಷತ್ನ ಸಭಾನಾಯಕರಾದಂಥ ಬೋಸರಾಜ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಧಾರ ಕನ್ನಡ, ಬೆಂಗಳೂರು.